ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವು ಇವತ್ತು ನಿಮಗೆ ಡಿಫ್ರೆಂಟ್ ಆದಂಥ ಒಂದು ಪಾಯಸನ ತೋರಿಸ್ಕೊಡಕತ್ತೀವಿ. ನೀವು ಹೆಸರುಬೇಳೆ ಪಾಯಸ ತಿಂದಿರ್ಬೋದು, ಸಾಬೂದಾನಿ ಪಾಯಸ ತಿಂದಿರ್ಬೋದು. ಆದರೆ ನಾವಿಲ್ಲಿ ಹೆಸರುಬೇಳೆ ಮತ್ತು ಸಾಬೂದಾನಿ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಪಾಯಸನ ತೋರಿಸ್ಕೊಡಕತ್ತೀವಿ. ಹಾಗಂದ್ರೆ ಈ ಪಾಯಸನ ಯಾವ ರೀತಿ ಮಾಡೋದು ನೋಡೋಣ. ಈಗ ಹೆಸರುಬೇಳೆ ಸಾಬೂದಾನಿ ಪಾಯಸ ಮಾಡೋಕೆ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಸಾಬೂದಾನಿ ತೊಗೊಂಡಿವಿ, ಅರ್ಧ ಕಪ್ನಷ್ಟು ಹೆಸರುಬೇಳೆ ತೊಗೊಂಡ್ವಿ. ಫಸ್ಟ್ ಈಗ ಸಾಬೂದಾನಿನ ಹುರ್ಕೊಳ್ಳೋಣ. ಇಲ್ಲಿ ನಾವು ಕುಕ್ಕರ್ ಒಳಗೆ ಮಾಡಕತ್ತೀವಿ, ಅದಕ್ಕೆ ಕುಕ್ಕರ್ನಾಗ ಸ್ವಲ್ಪ ಹುರ್ಕೊಂಡಿವಿ. ತುಪ್ಪದ ಏನು ಹಾಕಂಗಿಲ್ಲ, ಹಂಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಸಾಬೂದಾನಿನ. ಈಗ ಸಾಬೂದಾನಿ ಸ್ವಲ್ಪ ಹುರ್ಕೊಂಡ್ಮೇಲೆ ನೆಕ್ಸ್ಟ್ ಹೆಸರುಬೇಳೆ ಹಾಕೋಬೇಕು. ಇದಕ್ಕೆ ಎರಡು ಕೂಡಿ ಒಮ್ಮೆ ಹಾಕೊಂಡ್ರೆ ಹೆಸರುಬೇಳೆ ಜಲ್ದಿನೇ ಕೆಂಪಾಗ್ತಾವೆ. ಅದಕ್ಕೆ ಫಸ್ಟ್ ಸಾಬೂದಾನಿನ ಸ್ವಲ್ಪ ಹುರ್ಕೊಂಡು ಆಮೇಲೆ ಹೆಸರುಬೇಳೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಕೆಂಪಾಗ ಸ್ಮೆಲ್ ಬರ್ತದೆ, ಗೊತ್ತಾಗತ್ತೆ ಹೆಸರುಬೇಳೆದು. ಸ್ವಲ್ಪ ಹೆಸರುಬೇಳೆ ಕೆಂಪಾದ್ಮೇಲೆ ಒಂದು ಗ್ಲಾಸ್ನಷ್ಟು ನೋಡ್ಕೊಂಡು 1 ಅಥವಾ 2 ಗ್ಲಾಸ್ ನೀರು ಇರ್ತೈತಲ್ಲ ಅಷ್ಟು ನೀರು ಹಾಕಿ ಒಂದು ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು 2 ಸೀಟಿ ಹೊಡಿಸ್ಬೇಕು. ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು 2 ವಿಷಲ್ ಹೊಡಿಸಿದ ಮೇಲೆ ಈ ರೀತಿಯಾಗಿ ಬರ್ತದೆ ನೋಡ್ರಿ. ಅದು ಬರೀ ಹೆಸರುಬೇಳೆ ಮತ್ತು ಸಾಬೂದಾನಿ ಇವೆರಡನ್ನ 2 ವಿಷಲ್ ಹೊಡಿಸಿದ ಮೇಲೆ ಈ ರೀತಿಯಾಗಿ ಗಟ್ಟಿಯಾಗಿ ಬರ್ತೈತೆ, ಇದು ಸಾಫ್ಟ್ ಆಗೈತಿ. ನೆಕ್ಸ್ಟ್ ಇದಕ್ಕೆ ತುಪ್ಪದ ಒಗ್ಗರಣೆ ಹಾಕೊಳ್ಳೋಣ. ಈಗ ಒಂದು ಬಾಳ್ಗೆ ಒಳಗೆ ಒಂದು 3 ಇಂದ 4 ಸ್ಪೂನು ತುಪ್ಪ ಹಾಕ್ಕೊಂಡಿವಿ. ಅದರೊಳಗೆ ಡ್ರೈ ಫ್ರೂಟ್ಸನ್ನ ಒಗ್ಗರಣೆ ಹಾಕೋಬೇಕು. ಇಲ್ಲಿ ನಾವು ಡ್ರೈ ಫ್ರೂಟ್ಸ್ ಅಂದರೆ ಇಲ್ಲಿ ಗೋಡಂಬಿ, ಬಾದಾಮು, ಒಣ ದ್ರಾಕ್ಷಿ ತೊಗೊಂಡಿವಿ. ನೀವು ನಿಮ್ಗೆ ಯಾವ್ದು ಇಷ್ಟ ಅಲ್ಲ ಅವನ್ನೆಲ್ಲ ಡ್ರೈ ಫ್ರೂಟ್ಸ್ ಇದಕ್ಕೆ ಹಾಕೋಬೋದು. ಒಣ ದ್ರಾಕ್ಷಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತೀವಿ. 1 ಕಪ್ನಷ್ಟು ಬೆಲ್ಲ ತೊಗೊಂಡ್ವಿ. ಈ ರೀತಿ ಬೆಲ್ಲನ ಪುಡಿ ಮಾಡಿಟ್ಕೊಂಡಿದ್ವಿ. ಇಲ್ಲಿ ಅರ್ಧ ಕಪ್ನಷ್ಟು ಹೆಸರುಬೇಳೆ, ಅರ್ಧ ಕಪ್ಪು ಸಾಬೂದಾನಿ ತೊಗೊಂಡಿದ್ವಲ್ಲ, ಅದಕ್ಕೆ 2 ಸೇರಿ 1 ಕಪ್ ಹಾಕಿ 1ಕ್ಕೆ 1ರಷ್ಟು ನಾವಿಲ್ಲಿ ಬೆಲ್ಲ ಹಾಕ್ತೀವಿ. ಇಲ್ಲಿ ನೀವು ಸಕ್ಕರೆನೂ ಹಾಕೊಂಡು ಮಾಡ್ಬೋದು, ಬೆಲ್ಲ ಹಾಕಿ ಮಾಡ್ಬೋದು. ಆದರೆ ಬೆಲ್ಲ ಹೆಲ್ದಿ ಅನ್ನೋದಕ್ಕೆ ನಾವಿಲ್ಲಿ ಬೆಲ್ಲನ ಹಾಕೀವಿ. ಬೆಲ್ಲ ಕರಗಿದ ಮೇಲೆ ಅದು ಕುದಿಸಿಟ್ಕೊಂಡಂಥ ಸಾಬೂದಾನಿ ಮತ್ತು ಹೆಸರುಬೇಳೆದು ಹಾಕಬೇಕು. ಲಾಸ್ಟ್ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕೊಳಕತ್ತೀನಿ. 3 ಇಂದ 4 ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ವಿ. ಏಲಕ್ಕಿ ಪುಡಿ ಹಾಕೊಂಡು ನೀವು ನೆಕ್ಸ್ಟ್ ಇದು ಬೇಕಂದ್ರೆ ಒಣ ಕೊಬ್ಬರಿ ಪೌಡ್ರ್ ಹಾಕೋಬೋದು ಅಥವಾ ಕಸಕಸಿ ಹಾಕೋಬೋದು. ನಿಮ್ಗೆ ಹೆಂಗೆ ಟೇಸ್ಟ್ ಬೇಕಲ್ಲ ಆ ರೀತಿ ಇದಕ್ಕೆ ಮತ್ತೆ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಒಂದು 2 ನಿಮಿಷ ಕುದಿಸಿರೋ ಸಾಕು, ಪಾಯಸ ರೆಡಿ ಆಕತ್ತೆ. ಆಮೇಲೆ ಇದಕ್ಕೆ ನೀವು ಹಾಲು ಯಾವಾಗ ಹಾಕೋಬೇಕಂದ್ರೆ ನೀವು ಬೌಲಿಗೆ ಹಾಕೊಂಡು ಸರ್ವ್ ಮಾಡ್ತಿರ್ತಿರಲ್ಲ, ಆ ಟೈಮ್ನಾಗ ಮ್ಯಾಲೆ ಸ್ವಲ್ಪ ಹಾಲು ತುಪ್ಪ ಹಾಕಿ ಸರ್ವ್ ಮಾಡ್ಬೋದು. ಯಾಕಂದರೆ ಇಲ್ಲೇ ಹಾಲು ಹಾಕಿದ್ದೀವಿ ಅಂದರೆ ಏನಾಕತಿ, ಬೆಲ್ಲ ಹಾಕಿವಲ್ಲ ಒಡಿಯೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ಇದು ಸ್ವಲ್ಪ ಆರಿದ ಮೇಲೆ ಬೌಲಿಗೆ ಹಾಕಿದ್ಮೇಲೆ ನೀವು ಬಿಸಿ ಹಾಲು ಆದರೂ ಹಾಕೋಬೋದು. ಇದಕ್ಕೆ ಇಲ್ಲಿ ನಾವು ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದಕ್ಕೆ ಕಲರ್ ಹಿಂಗೆ ಚಾಕ್ಲೇಟ್ ಬಂದೈತಿ. ಇಲ್ಲ ನೀವು ಸಕ್ಕರೆ ಹಾಕಿದ್ರೆ ವೈಟ್ ಕಲರ್ನೇ ಬರುತ್ತೆ ಪಾಯಸ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನೊಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ತುಪ್ಪ, ಆಮೇಲೆ ಸ್ವಲ್ಪ ಹಾಲು ಬೇಕಂದ್ರೆ ನೀವು ಇದಕ್ಕೆ ಹಾಲು ಹಾಕ್ಕೊಂಡು ತಿನ್ಬೋದು. ಈ ರೀತಿಯಾಗಿ ಒಮ್ಮೆ ನೀವು ಹೆಸರುಬೇಳೆ ಮತ್ತು ಸಾಬೂದಾನಿ ಪಾಯಸನ ಟ್ರೈ ಮಾಡಿ ನೋಡಿರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.